ನಮಗೆ ಒಂದು ಕಡೆ ಈಗ ಹರಿಹರ ಪೀಠ ಸ್ವಾಮಿ ಉಚ್ಚಾಟನೆ ಆಯಿತು. ಏನಾಗ್ತದೆ ಸಮಾಜಕ್ಕೆ ಸ್ವಾಮಿ? ನೋಡ್ರಿ, ಅದು ಸಮಾಜದ ಇಬ್ಬರು ಟ್ರಸ್ಟ್ನವ್ರಿಗಾಗಿರ್ಬೋದು, ಇಬ್ಬರು ಸ್ವಾಮೀಜಿಯವ್ರು ಅವ್ರ ವೈಯಕ್ತಿಕ ವಿಚಾರ. ನಾನು ಮನುಗುಳಿ ಹಿರೇಮಠ ಸ್ವಾಮೀಜಿಯಾಗಿ ಆ ಉಚ್ಚಾಟನೆ ಬಗ್ಗೆ ನಾನು ಏನೂ ಹೇಳೋಕ್ಕೆ ಇಚ್ಛೆ ಪಡಲ್ಲ. ಯಾಕಂದ್ರೆ ತಾವು 3ನೇ ಪೀಠದ ಪ್ರಧಾನ ಕಾರ್ಯದರ್ಶಿ. ಹೌದು, ಸತ್ಯ. ಇವಾಗಲ್ಲ, 3ನೇ ಪೀಠ ಮಾಡುವಂಥ ಸಂದರ್ಭದಲ್ಲಿ ನನ್ನ ಜೊತೆ ಸುಮಾರು ಉತ್ತರ ಕರ್ನಾಟಕ ಎಲ್ಲ ಭಾಗದ ಮತ್ತು ದಕ್ಷಿಣ ಕರ್ನಾಟಕದ ಎಲ್ಲ ಸ್ವಾಮೀಜಿಯವರು ನನಗೆ ಬೆಂಬಲವನ್ನು ಕೊಟ್ಟರು. ಯಾಕೆ ಕೊಟ್ರಪ್ಪ ಅಂದ್ರೆ, ಇದು ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ ಇದೆ. ಈ ಸಮಾಜಕ್ಕೆ ಎಲ್ಲ ಇಬ್ಬರು ಜಗದ್ರೊಳಗೆ ಹೋಗೋಕ್ಕಾಗೋದಿಲ್ಲ. ಮದುವೆ ಕಾರ್ಯಕ್ರಮ, ಮನೆ ಗೃಹ ಪ್ರವೇಶ, ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಕ್ಕೆ 3ನೇ ಪೀಠ ಅವಶ್ಯಕತೆ ಐತೆ, ನಾವು ಮಾಡೋಣ ತಿಳ್ಕೊಂಡು ನಾವೆಲ್ಲರೂ ಕೂಡ ಮಾಡಿದೆವು. ಮಾಡಿದ ನಂತರ ಸುಗಮವಾಗಿ 3 ತಿಂಗಳು ಭಾಳ ಚೆನ್ನಾಗಿ ನಡೀತು. ಆ 3ನೇ ಪೀಠಕ್ಕೆ ಕಾರ್ಯದರ್ಶಿ ರಾಜೀನಾಮೆ ಪೋಸ್ಟಿಗೆ ನಾನು ರಾಜೀನಾಮೆ ಕೊಡೋಕೆ ಕಾರಣ ಯಾರಂದ್ರೆ ವಚನಾನಂದ ಸ್ವಾಮೀಜಿಯವರು. ಹೆಂಗತ್ ನೀವು ಕೇಳ್ಬೋದು. ಕಾನಗೊಂಡ ಬಸವರಾಜ್ ಅಂತೇಳಿದ್ರು, ಅವ್ರು ಲಿಂಗೈಕ್ಯರಾಗಿದ್ದಾರೆ ಪಾಪ. ಅವರನ್ನು ಕರೆಸಿ ಅವ್ರಿಗೆ ಏನೇ ಪ್ರಚೋದನ ಮಾತುಗಳು ಹೇಳಿ, ಮನುಗುಳಿ ಸ್ವಾಮಿಗಳು ನಾನು ಬೆನ್ನ ತಟ್ಕೊಳ್ಳೋದಿಲ್ಲ, ನಾನು ಯಾವುದೂ ಕೀಟನ ಇಟ್ಕೋದಿಲ್ಲ, ನಾ ಶಾಲೆ ಹೊಸ್ಕೋದಿಲ್ಲ, ನಾನು ಪಂಡಿತತ್ವ ಹೇಳೋದಿಲ್ಲ. ಈ ಮೂರನೇ ಪೀಠದ ಟ್ರಸ್ಟ್ ಒಳಗೆ ಮನುಗುಳಿ ಸ್ವಾಮಿಗಳು ಆ್ಯಕ್ಟಿವ್ ಇದ್ದಾರೆ, ಗುರು ಪರಂಪರೆಯಲ್ಲಿ ಬೆಳೆದವ್ರು ಅದಾರ, ಸಮಾಜ ಸಂಘಟನೆ ಮಾಡ್ತಾರೆ. ಅವರು 3ನೇ ಪೀಠ ಬೆಳೆಸಿದ್ರಂದ್ರೆ ನಮ್ಮ ಹರಿಹರ ಪೀಠ ಕುಗ್ತೈತಿ. ಅದಕ್ಕೆ ಆ ಪೀಠದಲ್ಲಿರುವಂಥ ಸ್ವಾಮಿಗಳನ್ನೇ ಕಾರ್ಯದರ್ಶಿ ಪೋಸ್ಟಿಗೆ ರಾಜೀನಾಮೆ ಕೊಡ್ಸೋಣ ತಿಳ್ಕೊಂಡು ಕಾನಗೊಂಡ ಬಸ್ಸು ಹೇಳಿ ರಾಜೀನಾಮೆ ಕೊಡಿಸಿದ್ರು. ಅವ್ರು ಬಸವರಾಜವ್ರು ನನಗೆ ಫೋನ್ ಮಾಡಿ, ಕಾನಗೊಂಡ ಬಸ್ಸವ್ರು ನಿಮಗೆಲ್ಲ ಪರಿಚಯ ಇದ್ದಾರೆ, ಅವರು ಇಡೀ ರಾಜ್ಯದ ಮಾಧ್ಯಮಗಳು ಗೊತ್ತಿದ್ದಾರೆ, ಅವರು ನಾನು ರಾಜೀನಾಮೆ ಕೊಟ್ಟೆ. ನಾನು ಬೇಡಪ್ಪ ನೀನು ಕೇಳ್ತೀಯ ಅಂದ್ರೆ ನಾನು ಕೊಟ್ಬಿಡ್ತೀನಿ ಅಂತಂದೆ. ಹೀಗೆಲ್ಲ ಮಾಡುವಂಥ ಸ್ವಭಾವ ಉಳ್ಳುವಂಥ ಸ್ವಾಮೀಜಿಯವರು. ಒಬ್ಬ ಸ್ವಾಮಿಗಳು ಇನ್ನೊಬ್ಬ ಸ್ವಾಮಿಗಳ ಬಗ್ಗೆ ಮಾತಾಡಲ್ಲ, ಆದರೆ ನೋವುಗಳನ್ನು ಯಾರ ಮುಂದೆ ಹೇಳ್ಕೋಬೇಕು. ನಾನು ಇಲ್ಲಿವರೆಗೆ ಏನಾದ್ರು ಹೇಳಿದ್ದೀನಿ? ಈಗ ಅದೇ ಶಾಪ ತಟ್ಟೈತಿ ಅಂತ ನಾನು ಶಾಪ್ ತೊಟ್ಟಕ್ಕೆ ನಾನು ಅಷ್ಟು ಪವರ್ ಕೊಡ್ತೀನಿ ಅಲ್ಲ. ಮಾನ್ ಸ್ವಾಮಿಗಳು ಶಾಪ್ ತಟ್ಟಿರ್ಬೇಕು ಅವ್ರಿಗೆ. ಇವರೆಲ್ಲ ಹೇಳ್ತಾರೆ ನಾ ಮಾನ್ ಸ್ವಾಮಿಗಳು ದಿನಾಲು ಪೂಜೆ ಮಾಡ್ತೀನಿ. ಮಾನ್ ಸ್ವಾಮಿಗಳು ಪೂಜೆ ಎಲ್ಲಿ ಮಾಡಿರಿ ಸ್ವಾಮೀಜಿ? ನೀವು ಎಲ್ಲಿ ಮಾಡಿರಿ? ಹರ ಜಾತ್ರೆ ಅಂತೇಳಿ ಜನವರಿ ಒಳಗೆ ನೀವು 14-15 ಮಾಡ್ತೀರಿ. ನಾನು ನಿನ್ನೆ ವೇದಿಕೆ ಮುಖಾಂತರ ಹೇಳಿದ್ದೇನೆ, ಯಾವುದೇ ಹಿರಿಯರ ಮನೆಯಲ್ಲಿ ಹಿರಿಯರದು ಮತ್ತು ಹಿರಿಯ ಪೂಜ್ಯರದು ಪುಣ್ಯಾರಾಧನೆ ಅಂತ ಮಾಡ್ತೇವೆ. ಶಿವಗಣಾರಾಧನೆ, ಪುಣ್ಯಾರಾಧನೆ. ಅವಾಗ ಏನು ಮಾಡ್ತೇವೆ? ಮಠದ ಜಾತ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊತ ಬರ್ತೀವಿ, ಪರಂಪರೆ ಐತಿ ಎಂದರೆ ಇದು ಮಾಡ್ತೇವೆ. ಇವರು ಹರ ಜಾತ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡೋದು, ಮಹಾಂತ ಸ್ವಾಮಿಗಳು ಬರೀ ಒಂದು 50 ಮಂದಿ ಕರ್ಸ್ಕೊಂಡು ಮುಗಿಸ್ಬಿಡೋದು. ಹೀಗೆಲ್ಲ ಮಾಡಿದ್ರೆ ಹೆಂಗೆ? ಅದಕ್ಕೆ ಅದು ಎಲ್ಲ ಸರಿಯಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ.